ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ ಶಿರಸಿ, ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ಕೂದಲಿನ ಆರೋಗ್ಯ ವೃದ್ಧಿ ಆಗಬೇಕು, ಕೂದಲು ಸ್ವಲ್ಪ ಶೈನಿಂಗ್ ಬರಬೇಕು, ಉದುರೋದು ಸ್ಟಾಪ್ ಆಗಬೇಕು, ಅಥವಾ ಉದುರಿದ್ರೆ ಹೊಸ ಕೂದಲು ಬರಬೇಕು. ಇದಕ್ಕೆಲ್ಲದಕ್ಕೂ ಕೂಡ ಕೆಲವು ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ. ಆ ಪೋಷಕಾಂಶಗಳನ್ನು ದೊರಕಿಸ್ಕೊಳ್ಳಿಕ್ಕೆ ನೀವು ಮಾಡ್ಬೋದಾದಂಥ ಒಂದು ಬೆಸ್ಟ್ ಆಹಾರ ವಿಧಾನವನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಅದೇನು, ಹೇಗೆ ಮಾಡೋದು ಅನ್ನೋದು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಳಿ. ಜೊತೆಗೆ ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಈ ನಂಬರ್ಗಳಿಗೆ ಮಿಸ್ ಕಾಲನ್ನು ನೀಡಿ. ಹೌದು, ಎಳ್ಳಿನ ಉಂಡೆಯನ್ನು ನೀವು ಪ್ರಿಪೇರ್ ಮಾಡ್ಕೋಬೇಕು. ಸೊ ಕಪ್ಪು ಎಳ್ಳಾದರೂ ಪರವಾಗಿಲ್ಲ ಅಥವಾ ಬಿಳಿ ಎಳ್ಳಾದರೂ ಪರವಾಗಿಲ್ಲ, ಅದನ್ನು ನೀವು ತಂದು ಒಂದು ಸ್ವಲ್ಪ ಬಿಸಿಲಿನಲ್ಲಿ ಒಣಗಿಸಿ ಇಟ್ಕೊಂಡಿರಬೇಕು. ಅದಕ್ಕೆ ನೀವು ಶುದ್ಧವಾದಂಥ ಆರ್ಗ್ಯಾನಿಕ್ ಬೆಲ್ಲ ಅಥವಾ ಜೋನಿ ಬೆಲ್ಲವನ್ನು ನೀವು ಕಲಸಿ ಉಂಡೆಯನ್ನಾಗಿ ಪ್ರಿಪೇರ್ ಮಾಡಿ ಇಟ್ಕೊಂಡಿರಬೇಕು. ಈ ಎಳ್ಳಿನ ಉಂಡೆಗಳನ್ನು ನೀವು ರೆಡಿ ಮಾಡಿ ಇಟ್ಕೊಂಡ ನಂತರ ಒಗ್ಗರಣೆ ಸೊಪ್ಪು ಅಥವಾ ಬೇವಿನ ಸೊಪ್ಪು ಅಥವಾ ಕರಿಬೇವು ಅಂತಲೂ ಕರೀತಾರೆ, ಈ ಕರಿ ಲೀವ್ಸ್ ಅಥವಾ ಒಗ್ಗರಣೆ ಸೊಪ್ಪನ್ನು ನೀವು ತಂದು ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿರಬೇಕು. ಅದನ್ನು ಕೂಡ ಮಿಕ್ಸರ್ನಲ್ಲಿ ಅಥವಾ ಹೇಗೆ ಪುಡಿ ಮಾಡಿ ಇಟ್ಕೊಂಡಿರಿ. ಈ ಒಗ್ಗರಣೆ ಸೊಪ್ಪು ಅಥವಾ ಕರಿಬೇವಿನ ಸೊಪ್ಪಿನ ಈ ಒಂದು ಪುಡಿಯ ಜೊತೆಗೆ ಈ ಒಂದು ಎಳ್ಳಿನ ಉಂಡೆಯನ್ನು ನೀವು ತಿನ್ನಬೇಕು. ಹೇಗೆ ಅಂತಂದರೆ, ಎಳ್ಳಿನ ಉಂಡೆಯನ್ನು ಇದನ್ನು ಸ್ವಲ್ಪ ಸ್ವಲ್ಪ ತಿಂತಾ ಬಂದಲ್ಲಿ ಅದು ನಿಮಗೆ ಒಗರು ಅಥವಾ ಕಷಾಯದ ರಸ ಅನಿಸೋದಿಲ್ಲ. ಸೊ ಎಳ್ಳಿನ ಉಂಡೆ ಸ್ವೀಟ್ ಆಗಿರ್ತದೆ, ಇದು ಸ್ವಲ್ಪ ಒಗರು ಆಗಿದ್ದರೂ ಕೂಡ ಹೊಟ್ಟೆಗೆ ಹೋಗಿಬಿಡ್ತದೆ. ಬೇಕಾದರೆ ಅವಶ್ಯಕತೆ ಇದ್ದಲ್ಲಿ ಸ್ವಲ್ಪ ನೀರನ್ನು ಕುಡಿಬೋದು. ಸೊ ಈ ಸಿಹಿಯಾದ ಎಳ್ಳಿನ ಉಂಡೆ ಮತ್ತು ಈ ಕಷಾಯ ರಸದಂಥ ಈ ಒಂದು ಕರಿಬೇವಿನ ಚೂರ್ಣ, ಸೊ ಇದನ್ನು ನೀವು ತಿಂತಾ ಬಂದಲ್ಲಿ ಕೂದಲಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಇದರಲ್ಲಿ ಸಿಗ್ತದೆ. ಸೊ ಕ್ಯಾಲ್ಸಿಯಂ ಆಗಿರ್ಬೋದು, ಮ್ಯಾಗ್ನೀಷಿಯಂ ಆಗಿರ್ಬೋದು, ಜಿಂಕ್, ಫೋಲೇಟ್ ಎಲ್ಲದೂ ಕೂಡ ಈ ಒಂದು ಕರಿಬೇವಿನ ಚೂರ್ಣ ಮತ್ತು ಎಳ್ಳುಂಡೆ ಕಾಂಬಿನೇಷನ್ನಲ್ಲಿ ನಿಮಗೆ ಸಿಕ್ಬಿಡ್ತದೆ. ಸೊ ಕೂದಲಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳನ್ನು ನೀವು ಪಡ್ಕೊಂಡಂಗಾಗುತ್ತೆ. ಅದರಿಂದಾಗಿ ಕೂದಲಿಗೆ ಶೈನಿಂಗ್ ಬರುವಂಥದ್ದು, ಉದುರೋದು ಕಡಿಮೆ ಆಗುವಂಥದ್ದು, ಅಥವಾ ಉದುರಿದ ಜಾಗದಲ್ಲಿ ಹೊಸ ಕೂದಲು ಬರಲಿಕ್ಕೂ ಕೂಡ ಇದು ಸಹಾಯ ಮಾಡಿಕೊಡ್ತದೆ. ಸೊ ಯಾರು ಈ ಕೂದಲಿನ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಿ, ಅವರು ಈ ಎಳ್ಳುಂಡೆ ಮತ್ತು ಕರಿಬೇವಿನ ಚೂರ್ಣದ ಕಾಂಬಿನೇಷನನ್ನು ಮಾಡ್ತಾ ಈ ಸಮಸ್ಯೆಗಳಿಂದ ದೂರ ಬನ್ನಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಧನ್ಯವಾದಗಳು.